ಕಲಬುರಗಿ ಮತ್ತು ಉತ್ತರ ಕರ್ನಾಟಕ ಜನರಿಗೆ ಇವತ್ತು ಒಂದು ಸೂಪರ್ ಗುಡ್ ನ್ಯೂಸ್ ಇದೆ. ಕೇಂದ್ರ ಸರ್ಕಾರ ನಮ್ಮ ಭಾಗದ ರೈಲ್ವೆ ಅಭಿವೃದ್ಧಿಗೆ ಒಂದು ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಗುಂತ್ಕಲ್ ನಿಂದ ವಾಡಿ ನಡುವೆ ರೈಲು ಪ್ರಯಾಣ ಮಾಡೋರಿಗೆ ಇನ್ ಮುಂದೆ ಟೈಮ್ ಉಳಿಯೋದು ಗ್ಯಾರಂಟಿ. ಅಷ್ಟಕ್ಕೂ ಏನದು ಯೋಜನೆ, ಇದರಿಂದ ನಮಗಾಗೋ ಲಾಭಗಳೇನು, ಉಮೇಶ್ ಜಾಧವ್ ಅವರ ಈ ಬಗ್ಗೆ ಏನ್ ಹೇಳ್ತಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಕ್ಕಿ. ನೋಡಿ, ಗುಂತ್ಕಲ್ ನಿಂದ ವಾಡಿ ನಡುವೆ ಸುಮಾರು 230 ಕಿಲೋಮೀಟರ್ ಉದ್ದದ ಎರಡನೇ ಮತ್ತು ಮೂರನೇ ಹೊಸ ರೈಲು ಹಳಿ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಈಗ ಅಧಿಕೃತವಾಗಿ ಒಪ್ಪಿಗೆ ನೀಡಿದೆ. ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಈ ಯೋಜನೆಗಳನ್ನು ಸ್ವಾಗತ ಮಾಡಿದ್ದು, ಇದು ನಮ್ಮ ಭಾಗದ ಅಭಿವೃದ್ಧಿಗೆ ದೊಡ್ಡ ಬೂಸ್ಟ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಇದು ಬರೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಪಕ್ಕದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಜನರಿಗೆ ಕೂಡ ಸಖತ್ ಹೆಲ್ಪ್ ಆಗಲಿದೆ. ಈ ಯೋಜನೆ ಅಂದ್ರೆ ಈ ಹೊಸ ಹಳಿಗಳು ಬಂದ್ರೆ ರೈಲುಗಳ ವೇಗ ಹೆಚ್ಚಾಗುತ್ತೆ ಮತ್ತು ರೈಲುಗಳ ಲೇಟ್ ಆಗೋ ಕಿರಿಕಿರಿ ಕೂಡ ತಪ್ಪುತ್ತೆ. ಈ ಯೋಜನೆಯಿಂದ ಬರೀ ರೈಲು ಓಡೋದು ಅಷ್ಟೇ ಅಲ್ಲ, ಇನ್ನು ಏನೇನ್ ಲಾಭ ಆಗುತ್ತೆ ಗೊತ್ತಾ? ಮೊದಲನೇದಾಗಿ ವರ್ಷಕ್ಕೆ ಸುಮಾರು 17 ಲಕ್ಷ ಟನ್ ಸರಕು ಮತ್ತು ಸಾಗಣೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಅಂದ್ರೆ ವ್ಯಾಪಾರ ವಹಿವಾಟು ಜೋರಾಗುತ್ತೆ. ಎರಡನೇದಾಗಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ಉದ್ಯೋಗ. ಈ ಕಾಮಗಾರಿಯಿಂದ ಸುಮಾರು 156 ಲಕ್ಷ ಮಾನವ ದಿನಗಳಿಗೆ ಕೆಲಸ ಸಿಗುತ್ತೆ, ಅಂದ್ರೆ ಜನರಿಗೆ ಕೆಲಸ ಸಿಗುತ್ತಾ ಹೋಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪರಿಸರಕ್ಕೂ ಇದು ಒಳ್ಳೆಯದು. ಈ ಯೋಜನೆಯ ಭಾಗವಾಗಿ ಸುಮಾರು 1.4 ಕೋಟಿ ಗಿಡಗಳನ್ನು ನೆಡುವಂತ ಪ್ಲಾನ್ ಕೂಡ ಇದೆ. ಇದರಿಂದ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೊಡ್ಡ ಯೋಜನೆ ಅಪ್ರೂವಲ್ ಸಿಕ್ಕಿರೋದು ಉತ್ತರ ಕರ್ನಾಟಕ ರೈಲ್ವೆ ಜಾಲವನ್ನು ಬಲಪಡಿಸಿದೆ. ವಾಡಿ ಗುಂತ್ಕಲ್ ಮಾರ್ಗ ಅಂದ್ರೆ ಅದು ತುಂಬಾ ಬ್ಯುಸಿ ಇರುವಂತಹ ರೂಟ್. ಇಲ್ಲಿ ಎಕ್ಸ್ಟ್ರಾ ಹಳಿಗಳು ಬಂದ್ರೆ ಜನಸಾಮಾನ್ಯರಿಗೆ ಸೀಟ್ ಸಿಗೋದು ಸುಲಭ ಆಗುತ್ತೆ ಮತ್ತು ಪ್ರಯಾಣದ ಸಮಯ ಕೂಡ ಉಳಿತಾಯ ಆಗುತ್ತೆ. ಈ ಕೆಲಸ ಬೇಗ ಶುರುವಾಗ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ಹಾಗಾದ್ರೆ ಫ್ರೆಂಡ್ಸ್, ಕೇಂದ್ರ ಸರ್ಕಾರ ಈ ಹೊಸ ಹಳಿ ಬಗ್ಗೆ ನಿಮಗೆ ಅನಿಸ್ತಾ ಇದೆ? ಇದರಿಂದ ಕಲಬುರಗಿ ಭಾಗಕ್ಕೆ ನಿಜಕ್ಕೂ ಲಾಭ ಆಗುತ್ತಾ? ನಿಮ್ಮ ಅನಿಸಿಕೆನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಕರ್ನಾಟಕದ ಇಂತಹ ಲೇಟೆಸ್ಟ್ ಅಪ್ಡೇಟ್ ಗಾಗಿ ನಿಮ್ಮ ಐ5 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.